I have forgotten to ask you. ಆಮೇಲೆ ಸರ್ ನಿಮ್ಮ ಫಿಲಿಪೈನ್ಸ್ ಟೂರ್ ಬಗ್ಗೆ ಕೇಳಿಲ್ಲ ನಾನು. ಫಿಲಿಪೈನ್ಸ್ ಬಗ್ಗೆ ಹಾ ಇದು ಇಡೀ ಭಾರತದಲ್ಲಿ ಹಾ ರೈಸ್ ರಿಸರ್ಚ್ ಸೆಂಟರ್ ಇರ್ತಕ್ಕಂಥದ್ದು ಫಿಲಿಪೈನ್ಸ್. ಹೌದು. ಅಲ್ಲಿ ನಮ್ಮ ದೇಶದ ಇಂದಿರಾ ಗಾಂಧಿ ಹೋಗಿದ್ದಾರೆ ಹಾ ಪ್ರಧಾನಿ ಇದ್ದಾಗ. ಮನಮೋಹನ್ ಸಿಂಗ್ ಅವರು ವಿಸಿಟ್ ಮಾಡಿದ್ದಾರೆ, ಮೋದಿಯವರು ಅಲ್ಲಿ ಹೋಗಿದ್ದಾರೆ. ನಮ್ಮ ರಾಜ್ಯದಿಂದ ಸಿದ್ದರಾಮಯ್ಯನವರು ಹೋಗಿದ್ರಂತೆ, ಬಟ್ ಅದ್ರ ಕೃಷಿ ಸಚಿವನಾಗಿ ನಾನೇ ಹೋಗಿದ್ದು. ಸೊ ನಮ್ಮ ಜಿಲ್ಲೆಯವರೇ ಇಬ್ಬರು ಸೈನ್ಸಿಸ್ಟ್ ಇದ್ದಾರೆ ಅಲ್ಲಿ. ಹೌದು ಸರ್. ಇಬ್ಬರು ಸೈನ್ಸಿಸ್ಟ್, ಒಬ್ಬರು ನಾಮಗಲ್ದರೇ ಇದ್ದಾರೆ, ಒಬ್ಬರು ಮಳವಳ್ಳಿಯವರಿದ್ದಾರೆ. ಆ ಹುಡುಗರು ನನಗೆ ಭಾಳ ಒತ್ತಡ ಮಾಡಿ ನಾನು ನಿಮ್ಮದೇ ಕ್ಷೇತ್ರದವರು ಹೋದೆ. ಬಟ್ ನಮಗೆ ಈಗ ಒಂದು MO ಮಾಡಿದ್ದೀವಿ ಅಲ್ಲಿ ರಿಸರ್ಚು ನಮ್ಮ ಮಂಡ್ಯ ಯೂನಿವರ್ಸಿಟಿಗೆ ಓಕೆ ಮಾಡಬೇಕು ಅನ್ನೋದಿದ್ದಾಗೆ ಅಲ್ಲಿಗೂ ಇಲ್ಲಿಗೂ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲಿ ಹೊಸ ಏನು ರೈಸ್ ರಿಸರ್ಚ್ ಆಗ್ತಾ ಇದೆ ಅಂದರೆ, ಒಂದು ನಾನು ನೋಡ್ದಂಗೆ ಬೇರೆ ಬೇರೆ ಥರದ ವಿಭಿನ್ನವಾದಂಥ ತಳಿನ ಅಲ್ಲಿ ಇದನ್ನು ಮಾಡಿದ್ದಾರೆ. ಫೈನಲ್ ಜನಕ್ಕೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಒಂದು ಮಳೆ ಬಿದ್ದಿರುತ್ತೆ, ಒಂದು 15 ದಿವಸ 20 ದಿವಸ ನೀರು ನಿಂತು ಬಿಟ್ಟಿರ್ತದೆ. ಓಕೆ ಸರ್. ಒಂದು 4 ದಿವಸ ನೀರು ನಿಂತರೆ ಬೆಳೆ ಲಾಸ್ ಆಗುತ್ತೆ. ಸೊ ಅಂಥದ್ರಲ್ಲಿ 20 ದಿವಸ ನೀರು ಇದು ಮುಳುಗುವಷ್ಟು ನೀರು ಇಲ್ಲಿದ್ದರೆ ಈ ಭತ್ತ 20 ದಿವಸ ಆದಮೇಲೆ ನೀರು ಕಡಿಮೆ ಆದ್ರೂ ಅದಾಗೆ ಆ ಥರದ ತಳಿನ ಕಂಡುಹಿಡಿದಿದೆ. ಸೊ ಇನ್ನೂ ನಮ್ಮಲ್ಲಿ ಅದನ್ನು ಉಪಯೋಗಿಸ್ತಾ ಇಲ್ಲ. ಅದನ್ನು ನಮ್ಮಲ್ಲಿ ಶಿವಮೊಗ್ಗದಲ್ಲೂ ಮೊನ್ನೆ ಸ್ವಲ್ಪ ಅದನ್ನು ರಿಸರ್ಚ್ ಮಾಡಿ ಫೈನಲ್ ಮಾಡಿದ್ದಾರೆ. ಸೊ ಇದು ಎಷ್ಟು ಜನಕ್ಕೆ ಈ ಅತಿವೃಷ್ಟಿ ಬಂದಾಗ ಅನುಕೂಲ ಆಗುತ್ತೆ ಅಂದರೆ, ಎಂಟೈರ್ ರೈತರಿಗೆ ಯಾವುದೇ ಬೆಳೆ ಈ ಥರದ ನೀರನ್ನು ಹೆಚ್ಚು ಬಂದು ಪ್ರಭಾವ ಬಂದಾಗ ತೊಂದರೆ ಆಗಿದೆ. ಆಮೇಲೆ ರೈಸಲ್ಲಿ ಈಗ ಶುಗರ್ ಅಂತೀವಿ, ಶುಗರು ರೈಸ್ ತಿಂದ್ಬಿಟ್ರೆ ಕೆಟ್ಟದ್ದು. ರೈಸಲ್ಲಿ ಮುದ್ದೆನೂ ಶುಗರ್, ಗೋಧಿನಲ್ಲೂ ಇದೆ. ಇವೆಲ್ಲ ಇದಕ್ಕಿಂತ ಈಗ ರೈಸು ಪ್ರೋಟೀನ್ ಇರೋದು, ಶುಗರ್ ಕಂಟೆಂಟ್, ಕಾರ್ಬೋಹೈಡ್ರೇಟ್ ಇರ್ತಕ್ಕಂಥದ್ದನ್ನು ಕಂಡುಹಿಡಿದಿದ್ದಾರೆ ರೈಸನ್ನು. ಈಗ ಈ ಥರದ ಎಲ್ಲ ಥರದ. ಆಮೇಲೆ ಒಂದು ರಿಸರ್ಚ್ಗೆ ಮಿನಿಮಮ್ 10 years ಬೇಕಾಗುತ್ತೆ ಒಂದು ತಳಿನ ಬಿಡುಗಡೆ ಮಾಡಲಿ. ಅವರು ಅದನ್ನು ಅಡ್ವಾನ್ಸ್ ಆಗಿ 2 ವರ್ಷದೊಳಗಡೆ ಬಿಡುಗಡೆ ಮಾಡೋ ಥರ ಒಂದು ಹೊಸ ತಯಾರಿ ಮಾಡ್ಕೊಂಡಿದ್ದಾರೆ, ಇದನ್ನು ಮಾಡಿದ್ದಾರೆ. ಸೊ ಇವೆಲ್ಲ ಅಳವಡಿಸ್ಕೊಂಡ್ರೆ 10 ವರ್ಷಕ್ಕೆ ಒಂದು ತಳಿ ಕೊಡೋದ್ರಿಂದ ನಮಗೆ ಎಷ್ಟು ಟೈಮು ಸೇವ್ ಆಗುತ್ತೆ. 2 ವರ್ಷಕ್ಕೆ ನಾವು ಕೊಟ್ಟರೆ ಅಲ್ಲ, ಟೈಮ್ ಜಾಸ್ತಿ ತಗೊಳುತ್ತೆ. ಸಾರಿ. ಅದರಿಂದ ಈ ಥರದ್ದು ನನಗೆ ಫಿಲಿಪೈನ್ಸಲ್ಲಿ ತುಂಬ ಓಕೆ, ನೀವು ಟೇಕ್ ಅವೇ ಲೆಸನ್ ಅನ್ಬೋದು. ಓಕೆ, ನಮ್ಮ ಯೂನಿವರ್ಸಿಟಿ ಇದನ್ನು ಮಾಡ್ತಾರೆ. ಎಸ್ ಸರ್. ಈಗಾಗಲೇ ನಿಮ್ಮ ಇಷ್ಟೊತ್ತಿನ ಕಾನ್ವರ್ಸೇಷನಲ್ಲಿ ನೋಡಿದಾಗ ನಿಜಕ್ಕೂ ಒಂದು ಹೊಸದಾಗಿ ಏನೋ ಮಾಡಬೇಕು ಅನ್ನೋದು ನಿಮ್ಮ ರಾಜಕಾರಣದಲ್ಲೂ ಇದೆ, ನಿಮ್ಮ ಮನಸ್ಥಿತಿಯಲ್ಲೂ ಕಾಣ್ತಾ ಇದೆ. ಈ 2.5 ವರ್ಷದಲ್ಲಿ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಯಾವೆಲ್ಲ ಆಮೂಲಾಗ್ರ ಬದಲಾವಣೆಗಳನ್ನು ಕೃಷಿ ಇಲಾಖೆಯಲ್ಲಿ ತಂದಿದ್ದೀರಿ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದರೆ ಏನೆಲ್ಲ ಹೇಳ್ಬೋದು ಸರ್? ಈಗಾಗಲೇ ಸಾಕಷ್ಟು ಹೌದು ನಿಮಗೆ ಹೇಳಿದ್ದೀನಿ. ಹೌದು. ಅದನ್ನು ಬಿಟ್ಟು ಕೆಲವು ನಾನು ಹೊಸ ಕಾರ್ಯಕ್ರಮಗಳನ್ನು ಮತ್ತು ಜನರಿಗೆ ಕೃಷಿನಲ್ಲಿ ಬದಲಾವಣೆ ಅಂಥದ್ದನ್ನು ತಾಂತ್ರಿಕವಾಗಿ ಮತ್ತು ಆಧುನಿಕವಾದಂಥ ಕೃಷಿ, ಸಮಗ್ರ ಕೃಷಿಗೆ ಏನೆಲ್ಲ ಪೂರಕವಾಗಿ ಮಾಡಲಿಕ್ಕೆ ಸಾಧ್ಯನೋ ತಂದಿದ್ದೀವಿ. ಅದನ್ನು ಕೆಲವು ವಿಚಾರ, ಈಗ ಬಿತ್ತನೆ ಬೀಜದ ಬಗ್ಗೆ ಸಾಕಷ್ಟು ನಾವು ನಮ್ಮ ಕಾರ್ಪೊರೇಷನ್ ಸೀಡ್ಸ್ ಕಾರ್ಪೊರೇಷನಲ್ಲಿ ಬದಲಾವಣೆ ತಂದು ಮಾಡಿದ್ದೀವಿ. ಬಹುಶಃ 420 ಕೋಟಿವರೆಗೂ ಸಹಾಯಧನನೇ ಕೊಟ್ಟಿದ್ದೀವಿ ರೈತರಿಗೆ. ಎಷ್ಟು ಸರ್? ಎಷ್ಟು ಕೋಟಿ? 420 ಕೋಟಿ ಸಹಾಯಧನ. ಓಕೆ ಸರ್. ಸಬ್ಸಿಡಿ ಮೂಲಕ ಕೃಷಿ ಯಂತ್ರೋಪಕರಣಕ್ಕೆ ಈಗ 1250 ಕೋಟಿ ಕೊಟ್ಟಿದ್ದೀವಿ. ಕೃಷಿ ಯಂತ್ರೋಪಕರಣಕ್ಕೆ ಲೇಬರ್ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಎಲ್ಲ ಯಂತ್ರೋಪಕರಣಕ್ಕೆ ಹೋಗ್ತಾ ಇದ್ದಾರೆ. ಸೊ ಅದಕ್ಕೆ 3,20,000 ಜನ ರೈತರಿಗೆ ಈ 2.5 ವರ್ಷದಲ್ಲಿ 1,250 ಕೋಟಿ ನಾವು ಸಹಾಯಧನ ಕೊಟ್ಟಿದ್ವಿ. ಕಡಿಮೆ ಅಲ್ಲ ಬಿಡಿ. ಆಮೇಲೆ ಅದಲ್ಲದೆ ಇದು ಸೆಂಟ್ರಲ್ಲು ಸ್ಟೇಟು ಸೇರಿಕೊಡೋದು. ಸೊ ನಾವು ಬರೀ ಸ್ಟೇಟ್ನವರೇ ಹೈಟೆಕ್ ಹಾರ್ವೆಸ್ಟ್ ಹಬ್ ಅಂತೇಳಿ ಕಬ್ಬು ಕಟಾವು ಮಾಡೋ ಮಿಷನ್ನ ಸೊ ಹೆಚ್ಚು ಕಡಿಮೆ 125 ಕೋಟಿ ಕೊಟ್ಟಿದ್ದೀವಿ. 344 ಯಂತ್ರೋಪಕರಣವನ್ನು ಈ ಭಾಗದ ರೈತರಿಗೆ ಕೊಟ್ಟಿದ್ದೀವಿ. 50 ಲಕ್ಷ ಸಬ್ಸಿಡಿ SC STಗೆ, 40 ಲಕ್ಷ ಸಾಮಾನ್ಯ.
ಇದು ದೊಡ್ಡ ಹೆಲ್ಪ್ ಆಗುತ್ತೆ. ಈ ವರ್ಷವೂ 47 ಕೋಟಿನೇನೋ ಸಪ್ರೇಟ್ ಇಟ್ಟಿದ್ದೀವಿ. ಇದು ಒಂದು ದೊಡ್ಡ ಇದು ಕೃಷಿ ಸಂಸ್ಕರಣೆಗೆ ಹೇಳ್ದಂಗೆ. ಸೊ ಈ 3,71,000 ರೈತರಿಗೆ 78 ಕೋಟಿ ವೆಚ್ಚದಲ್ಲಿ ಕೃಷಿ ಸಂಸ್ಕರಣಾ ಘಟಕಗಳನ್ನ ಇದು ಮಾಡಿಕೊಟ್ಟಿದ್ದೀವಿ. ಸೂಕ್ಷ್ಮ ನೀರಾವರಿ ಇದರಲ್ಲಿ ಕಳೆದ 2 ವರ್ಷದಲ್ಲಿ 6,41,744 ರೈತರಿಗೆ ಎಷ್ಟು 1,323 ಕೋಟಿ 1,323 ಕೋಟಿ ಸಹಾಯಧನ. ಓಕೆ. ಸೊ ಸೂಕ್ಷ್ಮ ನೀರಾವರಿನಲ್ಲಿ ಇದು ಕೇಂದ್ರದಿಂದ ನಾವು ನೋಡಿ, ಒಂದು ನಾವು ಬಂದ ಮೇಲೆ ಇಡೀ ರಾಷ್ಟ್ರದಲ್ಲಿ ನಾನು ಸುಮಾರು ರಾಜ್ಯದ ಡೀಟೇಲ್ ತರಿಸಿದ್ದೀನಿ. ಕೇಂದ್ರ ಸರ್ಕಾರದ ಸ್ಕೀಮ್ಗಳನ್ನ ಫಸ್ಟ್ ಇನ್ಸ್ಟಾಲ್ಮೆಂಟು ಸೆಕೆಂಡ್ ಕ್ವಾರ್ಟರ್ಲಿ ಕೊಡ್ತಾರೆ. ಎರಡನೇ ಇನ್ಸ್ಟಾಲ್ಮೆಂಟ್ ಖರ್ಚು ಮಾಡಿರೋ ರಾಜ್ಯನೇ ಹೆಚ್ಚು. ಮೂರನೇದು ಕೆಲವು ರಾಜ್ಯಗಳು ಮಾಡಿದ್ದಾರೆ. ನಾಲ್ಕನೇದು ಮಾಡೇ ಇಲ್ಲ. 4ನೇ ಇನ್ಸ್ಟಾಲ್ಮೆಂಟ್ ತಗೊಂಡೇ ಇಲ್ಲ. ನಾವು 4ಕ್ಕೂ ತಗೊಂಡು ಅಡಿಷನಲ್ ಆಗಿ 200 ಕೋಟಿಗೆ ತೊಗೊಂಡು ಬಿಫೋರ್ ಲಾಸ್ಟ್ ಇಯರ್. 4 ಇನ್ಸ್ಟಾಲ್ಮೆಂಟನ್ನು ಉಪಯೋಗಿಸಿ ಕೇಂದ್ರ ಸರ್ಕಾರದ. ಸೊ ಅಡಿಷನಲ್ ಆಗಿ 200 ಕೋಟಿ ನಾವು ತಂದಿದ್ವಿ. ಸೊ ಎಲ್ಲ ನಾನು ಬಂದ ಮೇಲೆ, ಈ ಸರ್ಕಾರ ಬಂದ ಮೇಲೆ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಸ್ವಲ್ಪ ಪುಷಪ್ ಮಾಡಿ ಎಲ್ಲ ಕೇಂದ್ರ ಸರ್ಕಾರದ ಸ್ಕೀಮ್ಗಳನ್ನೂ ಸಹ ನಾವು ಕಂಪ್ಲೀಟು ಉಪಯೋಗಿಸ್ಕೊತಾ ಇದ್ದೀವಿ. ಅದು ರೈತರಿಗೆ ಅನುಕೂಲ ಆಗ್ತಾಯಿದೆ. ಈ ರೈತ ಸಿರಿ ಯೋಜನೆಯಲ್ಲಿ ನಾನು ಆಗಲೇ ಹೇಳ್ದಂಗೆ ಸಿರಿಧಾನ್ಯ ಇದಕ್ಕೆ 10,000 ಒಂದು ಹೆಕ್ಟೇರ್ಗೆ ಸಹಾಯಧನ ಕೊಡ್ತಾಯಿದ್ದೀವಿ. ಬೆಳೆ ವಿಮೆಯಲ್ಲಿ ನಾನು ಹೇಳಿದೆ ಅಲ್ಲೇ 5,000 ಕೋಟಿವರೆಗೂ ನಾವು ಈ ಸಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಹೈಟೆಕ್ ಹಾರ್ವೆಸ್ಟ್ ಬಗ್ಗೆನೂ ಹೇಳಿದೆ ನಾನು. ಸೊ ಲೇಬರು ಮತ್ತು ಇಳುವರಿ ಎಲ್ಲವೂ ಚೇಂಜ್ ಆಗುತ್ತೆ ಕಬ್ಬು ಕಟಾವು ಮಾಡೋ ಮಿಷನಿಂದ. 50 ಲಕ್ಷಕ್ಕೆ 40 ಲಕ್ಷ ಸಬ್ಸಿಡಿ ಏನು ಕಡಿಮೆ ಆಯಿತು. ನಿಮ್ಮೊಬ್ಬರಿಗೆ ಪುಕ್ಕಟ್ಟೆ ನಿಮ್ಮ 1 ಕೋಟಿ ಮಿಷನ್ಗೆ 50 ಲಕ್ಷ ಕೊಡ್ತೀವಿ ಅಂದರೆ ನೀವು ಇಲ್ಲಿವರೆಗೆ ದೇಶದಲ್ಲಿ ಎಲ್ಲೂ ಕೊಟ್ಟಿಲ್ಲ, ರಾಜ್ಯದಲ್ಲಿ ಎಲ್ಲೂ ಕೊಟ್ಟಿಲ್ಲ. ಇಲ್ಲ, ಅದಕ್ಕೆ ಹೃದಯ ವೈಶಾಲ್ಯತೆನೂ ಬೇಕು, ಕಾರ್ಯವೈಖರಿ ಚೆನ್ನಾಗಿರುತ್ತೆ. ಇಸಾಪ್ ಅಂತೇಳಿ ಒಂದು ಓಕೆ, ಅದು ಒಂದು ಆ್ಯಪ್ನ ಕಂಡುಹಿಡಿದು ಈ ಥರದ್ದು ಒಂದು ಗಿಡ ಇರ್ತದೆ. ಅಲ್ಲೊಂದು ಫೋಟೋ ತೆಗೆದ್ರೆ ಸ್ವಲ್ಪ ಡಿಸೀಸ್ ಇದ್ರೂ ಅದು ಡಿಟೆಕ್ಟ್ ಮಾಡುತ್ತೆ, ಗೊತ್ತಾಗುತ್ತೆ. ಮಾಡಿ ಅದಕ್ಕೇನು ಟ್ರೀಟ್ಮೆಂಟ್ ಅಂತೇಳಿ ಆ ರೈತರಿಗೆ ಮೆಸೇಜ್ ಹೋಗುತ್ತೆ. ಅವ್ರ ನಂಬರಲ್ಲಿ ಫೋಟೋ ತಗೊಂಡು ಆ ಥರದ್ದು ಒಂದು ಕಂಡುಹಿಡಿದು ಅದನ್ನೇ ಎಕ್ಸ್ಪೆರಿಮೆಂಟಲ್ಲೂ ಮನುಷ್ಯರ ಥರ ಟ್ರೀಟ್ ಮಾಡ್ತಾ ಇದ್ದೀರಿ ನೀವೆಲ್ಲ. ಅದನ್ನು ಮಾಡ್ತಾ ಇದ್ದೀವಿ. ಭತ್ತ ಸಂಶೋಧನೆ ಹೇಳಿದಂಗೆ ಇದಕ್ಕೆ ಹೋಗಿದ್ದೀವಿ. ಸೊ ಅದರಿಂದ ರೈತ ಸಮೃದ್ಧಿ ಯೋಜನೆಯಲ್ಲಿ ಸೊ ಕೃಷಿ ಪದ್ಧತಿಗೆ ಅನೇಕ ನೂತನವಾದಂಥ ಯೋಜನೆಗಳಿಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸುವ ಕಾರ್ಯಕ್ರಮದಲ್ಲಿ ಸೊ 15,616 ಜನ ಫಲಾನುಭವಿಗಳಿಗೆ 9 ಕೋಟಿ ಏನೋ ಕೊಟ್ಟಿದ್ದೀವಿ. ಕರ್ನಾಟಕ ರಾಜ್ಯ ಬೀಜ ನಿಗಮ 3 ವರ್ಷಗಳಲ್ಲಿ ಸೂಕ್ತ. ಸೊ ಅದು ಬಿಡಿ, ಕೆಫೆಕ್ನಲ್ಲಿ ಈಗ ಹೇಳಿದೆ ನಾನು ಎಷ್ಟೊಂದು ದೊಡ್ಡದು. ಪ್ರಥಮ ಸಾವಯವ ತಾಲೂಕು ಜೋಯಿಡಾ ಹೇಳಿದ್ದೀನಿ. ರಿವಾರ್ಡ್ ಯೋಜನೆಯಲ್ಲಿ 600 ಕೋಟಿ. ಸೊ ನಮ್ಮ ವಾಟರ್ ಶೆಡ್ಡಲ್ಲಿ ಇಡೀ ರಾಷ್ಟ್ರದಲ್ಲಿ ನಾವು ಮೊದಲನೇ ಸ್ಥಾನ. ನಾವು 5 ವರ್ಷ ರಿವಾರ್ಡ್ ಯೋಜನೆ ಕಂಪ್ಲೀಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿ ನಮ್ಮ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ. ಬರ ಪರಿಹಾರದಲ್ಲಿ ಹೇಳಿದೆ ನಾನು, ಕೇಂದ್ರ ಸರ್ಕಾರ ಕೊಡಲೇ ಇಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ಮುಖ್ಯಮಂತ್ರಿಗಳು, ರೆವಿನ್ಯೂ ಮಂತ್ರಿಗಳು ನಾವೆಲ್ಲ ಫೈಟ್ ಮಾಡಿದಾಗ ಕೊನೆಗೆ ಕೋರ್ಟ್ಗೆ ಹಾಕಿ ಕೋರ್ಟಿಂದ 3,454 ಕೋಟಿ ಬಿಡುಗಡೆ ಆಗಿದೆ. ಇನ್ನೂ ಬಿಡುಗಡೆ ಆಗಲಿಕ್ಕಿದೆ ಅಲ್ಲ ಸರ್? ಆ್ಯಕ್ಚುಲಿ ಮಾಡಲೇ ಇಲ್ಲ ಅವರು, ಅದಕ್ಕಷ್ಟಕ್ಕೆ ಕ್ಲೋಸ್ ಮಾಡಿದ್ರು. ನೆರೆ ಪರಿಹಾರ ಮತ್ತು ಪ್ರಯೋಗಾಲಯಗಳು ಹೇಳಿದೆ ನಾನು. ಸೊ ಅಕ್ರಿಡೇಷನ್ ಅಂದರೆ ಸೊ ಮಣ್ಣಿನ ಟೆಸ್ಟು ಭಾಳ ಇಂಪಾರ್ಟೆಂಟ್ ಆಗ್ತಾಯಿದೆ ಈಗ. ಸೊ ಯಾವ ಮಣ್ಣು ಯಾವ ಬೆಳೆ ಬೆಳಿಬೋದು, ಅಲ್ಲಿ ಎಷ್ಟು ನೀರು ಉಪಯೋಗಿಸ್ಬೋದು, ಇದನ್ನೆಲ್ಲ ನಾವು ಮೊದಲು ಭಾಳ ನೆಗ್ಲೆಕ್ಟೆಡ್ ಇದ್ವಿ. ಈಗ ನಾವು ಸಾಯಿಲ್ ಟೆಸ್ಟನ್ನು ಸಿಕ್ಕಾಬಿಟ್ಟೆ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸಾಯಿಲ್ ಟೆಸ್ಟನ್ನು ಆ ಲ್ಯಾಬೆಲ್ಲ ಅಪ್ಗ್ರೇಡೇಷನ್ ಮಾಡಿದ್ವಿ ನಾವು. ಲ್ಯಾಬೆಲ್ಲ ಒಳ್ಳೆಯ ಕೆಲಸ ಮಾಡುತ್ತಾರೆ. ಸೊ ಹಾಗಾಗಿ ದೇಶದ ತಳಿಗಳಿಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾಯಿದ್ದೀವಿ. ಈ ಥರದ್ದು ಕೃಷಿ ಇಲಾಖೆಯಲ್ಲಿ ನಾನು ಸಾಕಷ್ಟು ಬದಲಾವಣೆಯನ್ನು ತಂದಿದ್ದೀವಿ. ಮತ್ತು ರೈತರಿಗೆ ಸ್ವಲ್ಪ ಯೂನಿವರ್ಸಿಟಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ಎರಡೂ ಕೋಆರ್ಡಿನೇಷನ್ ಮಾಡಿ ರೈತರಿಗೆ ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಇರ್ಬೋದು ಡಿಸ್ಟಿಕ್ ಲೆವೆಲಲ್ಲಿ, ಅಥವಾ ಅವರಿಗೆ ಒಳ್ಳೆಯ ಪ್ರೋಗ್ರೆಸಿವ್ ರೈತರ ಹತ್ರ ಪರಿಚಯಿಸ್ತಕ್ಕಂಥದ್ದು. ನಾನು ಹೋದಾಗ ವಿಡಿಯೋ ಮಾಡಿ ಅದನ್ನು ರೈತರಿಗೆ ಈ ಥರ ನೀವು ಯಾಕೆ ಮಾಡಬಾರ್ದು ಅಂತ ಹೇಳಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಥರದ್ದು 10 ಹಲವಾರು ರೈತರಿಗೆ ಅನುಕೂಲ ಆಗುತ್ತೆ. ನೀವು ಮಾತನಾಡಿದ್ರೆ ನಿಮ್ಗೆ ಹೆಮ್ಮೆ ಇದೆ, ಖುಷಿ ಇದೆ ಭಾಳ. ಈಗ ಕೆಲಸ ಮಾಡಿದಾಗ ಸಹಜವಾಗಿ ಖುಷಿ ಆಗುತ್ತಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.